ಭ್ರಷ್ಟಾಚಾರಕ್ಕಾಗಿಯೇ ಸರ್ಕಾರ ನಡೆಸ್ತಾ ಇದಾರೆ ಅಂತ ಹೇಳಿ ಕಾರಜೋಳ ಅವರು ಹೇಳ್ತಾರೆ. ಯಾರು ಭ್ರಷ್ಟಾಚಾರ ಮಾಡೋಕೆ ಅಂತಾನೆ ಸರ್ಕಾರ ನಡೆಸ್ತಾ ಇದಾರೆ ಅಂತ ಹೇಳಿ ಯಾರು ಕಾರಜೋಳ ಅವರು ಹೇಳ್ತಾರೆ. ಗೋವಿಂದ ಕಾರಜೋಳ ಕಾರಜೋಳ ಅವರು ಅವ್ರು ಏನಾಗಿದ್ದಾರೆ ಇವಾಗ? ಅವ್ರು ಯಾಕೆ ಸೋತ್ರಂತೆ? ಅದಕ್ಕೆ ಉತ್ತರ ಕೊಡ್ಲಿ, ಅದಕ್ಕೆ ಜನರಿಗೆ ಉತ್ತರ ಕೊಟ್ಟಿದ್ದಾರೆ, ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಕೆಲಸನ ನಾವು ಮಾಡ್ತೀವಿ. ಈಗ ಯತ್ನಾಳ್ ಅವರಾಗ್ಲಿ ಯಾರೇ ಆಗಲಿ ಯಾವುದೇ ಥರದ ಒಂದು ವಿಚಾರಗಳು ಇದ್ದಾಗ ಅದನ್ನ ತನಿಖೆ ಮಾಡಿ ಅದನ್ನ ನಿಜ ರೂಪನ ಹೊರಗಡೆ ತರೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ. ಅದು ಸರ್ಕಾರದ ಇತಿಮಿತಿಗೆ ಬಿಟ್ಟು. ಈಗ ಭ್ರಷ್ಟಾಚಾರಕ್ಕಾಗಿಯೇ ಸರ್ಕಾರ ನಡೆಸ್ತಾ ಇದಾರೆ ಅಂತ ಹೇಳಿ ಕಾರಜೋಳ ಅವರು ಹೇಳ್ತಾರೆ. ಯಾರು ಭ್ರಷ್ಟಾಚಾರ ಮಾಡೋಕೆ ಅಂತಾನೆ ಸರ್ಕಾರ ನಡೆಸ್ತಾ ಇದಾರೆ ಅಂತ ಹೇಳಿ ಯಾರು ಕಾರಜೋಳ ಅವರು ಹೇಳ್ತಾರೆ. ಗೋವಿಂದ ಕಾರಜೋಳ ಕಾರಜೋಳ ಅವರು ಅವ್ರು ಏನಾಗಿದ್ದಾರೆ ಇವಾಗ? ಅವ್ರು ಯಾಕೆ ಸೋತ್ರಂತೆ? ಅದಕ್ಕೆ ಉತ್ತರ ಕೊಡ್ಲಿ, ಅದಕ್ಕೆ ಜನರಿಗೆ ಉತ್ತರ ಕೊಟ್ಟಿದ್ದಾರೆ, ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಕೆಲಸನ ನಾವು ಮಾಡ್ತೀವಿ. ಈಗ ಯತ್ನಾಳ್ ಅವರಾಗ್ಲಿ ಯಾರೇ ಆಗಲಿ ಯಾವುದೇ ಥರದ ಒಂದು ವಿಚಾರಗಳು ಇದ್ದಾಗ ಅದನ್ನ ತನಿಖೆ ಮಾಡಿ ಅದನ್ನ ನಿಜ ರೂಪನ ಹೊರಗಡೆ ತರೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ. ಅದು ಸರ್ಕಾರದ ಇತಿಮಿತಿಗೆ ಬಿಟ್ಟು.